ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಬಾಹ್ಯ ಅರಿವಿಗೆ ನಿಲುಕಿದಷ್ಟು ಅಂತರಂಗವು ಪ್ರೇರಣೆ ನೀಡಿದಷ್ಟರ ಮಟ್ಟಿಗೆ ಕಳೆದ ವಾರಕ್ಕೆ ಉಪನಿಷತ್ತು ಕಥಾನಕಗಳು ನಿರಂತರ 39 ಕಂತುಗಳ ಸಹಾಯದಿಂದ ಕೊನೆಗೊಂಡಂತಾಯಿತು. ದೈವೀಚ್ಛೆಯೊಂದಿಗೆ ಮಾತಾಪಿತರ, ಸಹೃದಯಿ ಪುರಾಣ ಜಿಜ್ಞಾಸುಗಳಾದ ಮಿತ್ರರ, ನಿಲಯದ ನಿರ್ದೇಶಕರ ಹಾಗೂ ಸಿಬ್ಬಂದಿಗಳು ಮಾತ್ರವಲ್ಲದೆ ಉತ್ಸಾಹಿ ವಿದ್ಯಾರ್ಥಿಗಳ ಹಾಗೆಯೇ ನೇರ ಶ್ರೋತೃ ಬಾಂಧವರೊಂದಿಗೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಆಲಿಸಿ ಪ್ರತ್ಯಕ್ಷ ಪರೋಕ್ಷವಾಗಿ ಬೆಂಬಲಿಸಿದ ಸರ್ವರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ವೇದಾಂತಗಳೆಂದು ಜನಪ್ರಿಯವಾಗಿರುವ ಮಹಿಮಾನ್ವಿತ ಉಪನಿಷತ್ತುಗಳ ಸಮಕಾಲೀನ ಪ್ರಸ್ತುತತೆ, ಪಾತ್ರಗಳ ಕುರಿತು ಆಖ್ಯಾನಿಸುತ್ತಿದ್ದಾಗ ತಪ್ಪುಗಳು ನುಸುಳಿದ್ದರೆ ಮನ್ನಿಸಬೇಕಾಗಿ ಮಗದೊಮ್ಮೆ ವಿನೀತನಾಗಿ ಕೇಳಿಕೊಳ್ಳುತ್ತಾ, ಇಂದು ದೈವ ಪ್ರೇರಣೆಯೊಂದಿಗೆ ಮತ್ತೊಂದು ಹಂತದ ಪುರಾಣಾಮೃತ ಆರಂಭಿಸಲು ಕೇಳುಗ ಸನ್ಮಿತ್ರರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವ ಸುವರ್ಣಗಳಿಗೆ. ಅದೇ ವೇದ. ಇನ್ನು ಕೆಲವೇ ವಾರಗಳಲ್ಲಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪುರಾಣಾಮೃತದ ಈ ಸುಸಂದರ್ಭ ವೇದಗಳ ಬಗೆಗಿನ ಜ್ಞಾನವನ್ನು ಪೌರಾಣಿಕ ಪಾತ್ರ ಜೀವನ ಸೂತ್ರ ಉಪಶೀರ್ಷಿಕೆಯಡಿ ತರಲು ಒಂದು ತ್ರಿಕರಣಪೂರ್ವಕ ಪ್ರಯತ್ನ ಅಷ್ಟೇ. ಸಿಂಧುವಿನಿಂದ ಬಿಂದುವಿನಷ್ಟು ತೆಗೆದಂತೆ ಅನರ್ಘ್ಯ ಜ್ಞಾನ ಭಂಡಾರವಾಗಿರುವ ಭಾರತದ ಮೌಲಿಕ ಪರಂಪರೆಯ ಅಸ್ಮಿತೆಯಾಗಿರುವ ಈ ವೇದಗಳ ಬಗೆಗಿನ ನಿರೂಪಣೆಯಲ್ಲಿ ಪ್ರಮಾದಗಳು ಆಗಲಾರವೆಂದು ಹೇಳುವ ಧಾರ್ಷ್ಟ್ಯ ಖಂಡಿತ ಇಲ್ಲ. ದೋಷಗಳೆಂದು ಏನಾದರೂ ಕಂಡುಬಂದಲ್ಲಿ, ಅಂದರೆ ಕೇಳಿಬಂದಲ್ಲಿ, ಅದು ನಿಸ್ಸಂಶಯವಾಗಿಯೂ ಮಾನವೀಯ ಮಿತಿಯದ್ದು, ವೈಯಕ್ತಿಕವಾದುದೂ ಆಗಿರುತ್ತದೆಯೇ ಹೊರತು ಅಪೌರುಷೇಯಗಳೆಂದೇ ಜಾಗತಿಕ ಸಾಹಿತ್ಯ ರಂಗದಲ್ಲಿ ನೆಗಳತೆಗೆ ಭಾಜನವಾಗಿರುವ ವೇದಗಳದ್ದು ಅಂತೂ ಅಲ್ಲವೇ ಅಲ್ಲ. ಹಿಂದಿನಂತೆ ತಮ್ಮೆಲ್ಲರ ಸಹಕಾರ, ಶುದ್ಧ ಅಂತಃಕರಣದ ಪ್ರತಿಕ್ರಿಯೆ ಮತ್ತಷ್ಟು ಹೆಚ್ಚಿ ಈ ಪ್ರಯತ್ನ ಪರಿಣಾಮಕಾರಿಯೂ ರಚನಾತ್ಮಕವೂ ಆಗುವಂತೆ ಮಾಡುವಿರೆಂಬ ತುಂಬು ವಿಶ್ವಾಸ ನನ್ನದು. ಈಗ ಭಾರತೀಯ ಸಮಾಜದ ಭದ್ರ ಬುನಾದಿಯೋಪಾದಿಯಲ್ಲಿರುವ ಚತುರ್ವೇದಗಳ ಮುನ್ನುಡಿಗೆ ಒಂದು ಅನುಪಮವೆನಿಸುವ ಶ್ಲೋಕ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ಸ ಮಹೇಶ್ವರಃ ವೇದಃ ಶಿವ ಶಿವೋ ವೇದೋ ವೇದಾಧ್ಯಾಯೀ ಸದಾ ಶಿವಃ ತಸ್ಮಾತ್ ಸರ್ವಪ್ರಯತ್ನೇನ ವೇದಮೇವ ಸದಾ ಜಪೇತ್. ಇದರ ತಾತ್ಪರ್ಯವೆಂದರೆ, ಯಾವ ತೇಜಸ್ಸು ವೇದಗಳ ಆರಂಭದಲ್ಲಿ ಸ್ಥಾಪಿತವಾಗಿದೆ ಅದೇ ಪರಬ್ರಹ್ಮವೆಂಬುದು ಪರಿಗಣಿಸಲ್ಪಡುತ್ತದೆ. ಆ ದಿವ್ಯ ತೇಜಸ್ಸು ಎಲ್ಲವನ್ನೂ ಪ್ರೇರೇಪಿಸುತ್ತದೆ. ಅದು ಸರ್ವಶಕ್ತಿಯನ್ನು ಗುರುತಿಸುತ್ತದೆ, ಜ್ಞಾನದ ಮೂಲವಾಗಿದೆ. ನಿತ್ಯ ಪೂಜೆಯಲ್ಲೂ ದೇವರಿಗೆ ಹೂಗಳಿಂದ ಅರ್ಚಿಸುವ ಪ್ರಧಾನ ಶ್ಲೋಕವಾಗಿರುವ ಇದು ಸರ್ವಶಕ್ತನ ಮಹಿಮೆಯನ್ನು ಸಾರುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಭದ್ರ ಬುನಾದಿಯಾಗಿರುವ ಈ ವೇದಗಳು ಆರಂಭದಲ್ಲಂದಂತೆ ಯಾವುದೇ ವ್ಯಕ್ತಿಯಿಂದ ರಚಿಸಲ್ಪಟ್ಟಿಲ್ಲ. ಆದ್ದರಿಂದಲೇ ಇವು ಅಪೌರುಷೇಯ. ಇಡೀ ಮನುಕುಲಕ್ಕೆ ಜಗತ್ ಕಾರಣಕರ್ತನಾದ ಭಗವಂತನ ಮಹಾನ್ ಕೊಡುಗೆಯೇ ವೇದ. ವೇದಗಳು ಹಾಗಾದರೆ ಎಂದು ರಚಿಸಲ್ಪಟ್ಟವು ಎಂಬುದಕ್ಕೂ ಯಾವುದೇ ವಿದ್ವಾಂಸರು, ಇತಿಹಾಸಕಾರರು ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ. ಅತ್ಯಂತ ಪುರಾತನವಾದ ವೇದಗಳ ರಚನೆ ಕ್ರಿಸ್ತ ಪೂರ್ವ 2500 ವರ್ಷಗಳಿಗೂ ಹಿಂದೆ ನಡೆದಿರಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಅಷ್ಟೇ. ಹೀಗೆ ಕರ್ತೃ ಕಾಲದ ಬಗೆಗೆ ಕುತೂಹಲವನ್ನುಂಟು ಮಾಡುವ
ಜಗತ್ತಿನ ಪ್ರಥಮ ಸಾಹಿತ್ಯಗಳೆಂದು ಕೀರ್ತಿಗೆ ಭಾಜನವಾಗಿರುವ ವೇದಗಳು ಹಾಗಾದರೆ ಪ್ರಪಂಚಮುಖಕ್ಕೆ ಹೇಗೆ ಪ್ರಕಟವಾದವು ಎಂಬುದೂ ಒಂದು ರೋಚಕ ವಿಚಾರವೇ ಸರಿ. ಪ್ರಾಚೀನ ಋಷಿ ಮುನಿಗಳು ತಮ್ಮ ಪವಿತ್ರವಾದ ಅಂತಃಕರಣದಲ್ಲಿ ಈ ವೇದಗಳನ್ನು ಸಾಕ್ಷಾತ್ಕರಿಸಿಕೊಂಡರು. ಭಗವದೊಲುಮೆಯಿಂದ ಲೋಕ ಕಲ್ಯಾಣಕ್ಕಾಗಿ ಈ ತಪೋಧನರ, ಸಾಧಕರ, ವಿರಕ್ತರ ಮೂಲಕ ಲೋಕ ಮುಖಕ್ಕೆ ಬಂದವೇ ಈ ವೇದಗಳು. ವೇದಗಳ ಸೃಷ್ಟಿಯ ಕುರಿತು ನಮ್ಮ ಆರ್ಷ ಹಿನ್ನೆಲೆಯ ಒಂದು ಶ್ಲೋಕ. ಅನಾದಿ ನಿಧನ ನಿತ್ಯ ವಾಗ್ ಉತ್ತಿಷ್ಠ ಸ್ವಯಂಭುವ ಆದೌ ವೇದವಾಯಿದಿ ವ್ಯಾಯತ ಸರ್ವ ಪ್ರವೃತ್ತಯ. ಅರ್ಥಾತ್ ವೇದಮಯವಾದ ವಾಕ್ಯ ಹೊರಗೆ ಬಂದದ್ದು. ವೇದಕ್ಕೆ ಹುಟ್ಟಿಲ್ಲ, ಸಾವೂ ಇಲ್ಲ. ಯಾವತ್ತೂ ಸರ್ವಧರ್ಮದ ಮೂಲವಾಗಿ ಇರುವುದೇ ವೇದ. ಆತ್ಮೀಯ ಕೇಳುಗರೆ, ನೀರಿನಿಂದ ಆವರಿಸಿರುವ, ಪ್ರಭಾವಿಸಿರುವ ಈ ನಮ್ಮ ಭೂಮಿಯಂತೆ ನಮ್ಮೆಲ್ಲ ಧರ್ಮಶಾಸ್ತ್ರಗಳು, ಪುರಾಣಗಳು, ಭಗವದ್ಗೀತೆಯು ಸೇರಿದಂತೆ ಸರ್ವವು ವೇದಗಳಿಂದಲೇ ಪ್ರಭಾವಿಸಲ್ಪಟ್ಟಿವೆ. ಕಾಲಾತೀತವು, ಮಾನವಾತೀತವು, ಪ್ರದೇಶಾತೀತವು ಆದ ಈ ವೇದಗಳು ನಮ್ಮ ಸನಾತನ ಸಂಸ್ಕೃತಿಯನ್ನು ಅದ್ಭುತವಾಗಿ ತೆರೆದಿಡುತ್ತದೆ. ಬೇರೆ ಏಕದೇವೋಪಾಸಕ, ಏಕ ವ್ಯಕ್ತಿಯಿಂದ, ಏಕ ಗ್ರಂಥದಿಂದ ಉಲ್ಲೇಖಿಸಲ್ಪಡುವ ಧಾರ್ಮಿಕ ಪದ್ಧತಿಗಳಂತೆ, ಅಂದರೆ ಸೆಮಿಟಿಕ್ ಆ್ಯಂಡ್ ಮೊನೋಥಿಸಮ್ ನಮ್ಮ ಪದ್ಧತಿ ಅಲ್ಲ. ವೇದ ಮೂಲವೇ ನಮ್ಮ ಭಾರತೀಯ ಘನ ಪರಂಪರೆಯ ಮೂಲ. ಅದೇ ನಮ್ಮ ವೈಶಿಷ್ಟ್ಯತೆ. ಅನ್ಯತ್ರ ಅಲಭ್ಯವಾದ ಹೆಚ್ಚುಗಾರಿಕೆ. ಎಲ್ಲ ಕೀರ್ತಿಗೆ ವೇದಗಳೇ ಕಾರಣ, ವೇದಗಳೇ ಆದಿ. ಪ್ರಿಯ ಶ್ರೋತೃಗಳೇ, ಭಾರತೀಯ ಧರ್ಮಶಾಸ್ತ್ರಗಳ ಹಿನ್ನೆಲೆಯನ್ನು 2 ಮುಖ್ಯ ವಿಭಾಗಗಳಲ್ಲಿ ಈ ಮೂಲಕ ತಿಳಿಯಬಹುದು. ಅವೇ ಶ್ರುತಿ ಮತ್ತು ಸ್ಮೃತಿ. ಅತ್ಯಂತ ಪುರಾತನವಾದವುಗಳೇ ಶ್ರುತಿಗಳು, ಅಂದರೆ ದೈವ ಪ್ರೇರಣೆಯಿಂದ ಅಂತರ್ದೃಷ್ಟಿಗೆ ಗೋಚರವಾದಂಥವು. ಅವೇ ವೇದಗಳು, ಕೇಳಲ್ಪಟ್ಟವು ಎಂದು ಶ್ರುತಿಗಳನ್ನು ಹೇಳಬಹುದು. ಇವುಗಳಲ್ಲಿ 4 ವಿಧ: ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದ. ಪ್ರತಿ ವೇದದಲ್ಲೂ ಮತ್ತೆ 4 ವಿಭಾಗಗಳಿವೆ. ಅವೇ ಮಂತ್ರಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಹಾಗೂ ಉಪನಿಷತ್ತುಗಳು. ಕೊನೆಯದರ ಕುರಿತು ಪುರಾಣಾಮೃತದಲ್ಲಿ ಸವಿಸ್ತಾರವಾಗಿ ನೋಡಿದ್ದಾಗಿದೆ. ಇನ್ನು ಶಾಸ್ತ್ರೀಯವಾಗಿ ವೇದಗಳನ್ನು ಕರ್ಮಕಾಂಡ, ಉಪಾಸನಾಕಾಂಡ ಹಾಗೂ ಜ್ಞಾನಕಾಂಡಗಳೆಂದೂ ವಿಭಾಗಿಸಲಾಗಿದೆ. ವೇದಾಂಗಗಳೂ ಇವೆ. ಧರ್ಮಶಾಸ್ತ್ರಗಳ ಇನ್ನೊಂದು ಮುಖ್ಯ ಮಜಲೆಂದರೆ ಸ್ಮೃತಿ. ಸ್ಮೃತಿಗಳೆಂದರೆ ಸ್ಮರಣೆಯಲ್ಲಿಟ್ಟು ನಂತರ ಗುರುವಿನಿಂದ ಶಿಷ್ಯನಿಗೆ ಸಾಂಪ್ರದಾಯಿಕವಾಗಿ ಹರಿದು ಬಂದವುಗಳು. ಇವುಗಳೇ ಪುರಾಣಗಳು, ಆಗಮಗಳು, ದರ್ಶನಗಳು. ಪುರಾಣಗಳಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಪ್ರಮುಖವಾದವುಗಳು. ಅಂತೆಯೇ ಭಗವದ್ಗೀತಾ ಕೂಡ ಇದೇ ಸಾಲಿನಲ್ಲಿ ಬರುತ್ತದೆ. ಇನ್ನು ದರ್ಶನಗಳಲ್ಲಿ 2 ವಿಧ: ವೈದಿಕ ದರ್ಶನಗಳಾದ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಮತ್ತು ಮೀಮಾಂಸ. ಮತ್ತೆ ಮೀಮಾಂಸಗಳಲ್ಲಿ ಪೂರ್ವ ಹಾಗೂ ಉತ್ತರ ಮೀಮಾಂಸವೆಂದು 2 ವಿಧ. ಹಾಗೆಯೇ ಅವೈದಿಕ ದರ್ಶನಗಳಾದ ಜೈನ, ಬೌದ್ಧ, ಚಾರ್ವಾಕ ದರ್ಶನಗಳು ನಮ್ಮ ಸನಾತನ ಧರ್ಮದ ಧರ್ಮಶಾಸ್ತ್ರಗಳೆಂಬ ವಟವೃಕ್ಷದ ರೆಂಬೆ ಕೊಂಬೆಗಳಾಗಿವೆ. ಇವಿಷ್ಟು ವೇದಗಳ ಕುರಿತು ಒಂದು ಸ್ಥೂಲ ಚಿತ್ರಣ ಮಾತ್ರ. ಅತ್ಯಂತ ಪುರಾತನವಾದ ವೇದಗಳಲ್ಲಿ ಇನ್ನೂ ಹಳೆಯ ಹಾಗೂ ಪ್ರಥಮವಾದ ಋಗ್ವೇದದ ಕುರಿತು ಮುಂದಿನ ವಾರ ನೋಡೋಣ. ಹಾಗಾದರೆ ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.